ತಾರತಮ್ಯ ಇದೆ ಎಂದರು. ಪಿತುಶತಗುಣಂ ಪುಣ್ಯಂ, ತಂದೆಯ ಶ್ರಾದ್ದವನ್ನು ಮಗನಾದವನು ಮಾಡಿದರೆ 100 ಪುಣ್ಯ. 100 ಅದೇನೋ ರೂಪಾಯಿ ಸಂಖ್ಯೆ, 100 ಅಂತ ನಮಗೆ ಲೆಟಸ್ ಅಸ್ಯೂಮ್ ಅಂತಾರಲ್ಲ, 100ರಷ್ಟು ಪುಣ್ಯ ಬಂತು. ತಾಯಿದೆಷ್ಟು ಪುಣ್ಯ ಅಂದರೆ ಇಂಟು 10 ಅಂತಾರೆ, 1000 ಪಟ್ಟು ಅಂತ. ಯಾಕೆ 1000? ಯಾಕೆ 10 ಪಟ್ಟು ಜಾಸ್ತಿ ಆಗೋಯ್ತು ತಾಯಿದು? ಋಣ ಜಾಸ್ತಿ ಅಣ್ಣ ಅಂತಾರೆ. ಸಹಸ್ರಂ ಮಾತುರೇವಚ, ಯಾಕೆ ಅಂದರೆ ನಿನ್ನನ್ನು ಗರ್ಭದಲ್ಲಿ ಇಟ್ಕೊಂಡಿರ್ತಾಳೆ, ನಾನಾ ಸಂಕಟವನ್ನು ಅನುಭವಿಸಿರ್ತಾಳೆ. ನಿನ್ನನ್ನು ಹಡೆದು ಅದನ್ನು ಬೆಳೆಸಬೇಕಾದ್ರೆ ಆ ಬೆಳೆಸದವರಿಗೆ ಗೊತ್ತು. ಇವತ್ತು ಅಡ್ಡಿ ಇಲ್ಲ, ಸ್ವಲ್ಪ ವಾಸಿ. ಆದರೆ ಹಿಂದೆಲ್ಲ ಪಾಪ ಮಕ್ಕಳ ಸಂಖ್ಯೆ ಜಾಸ್ತಿ, ದಾರಿದ್ರ್ಯವೂ ತುಂಬ ಇರೋದು. ಆ ಮಕ್ಕಳು ಬೆಳೆದು ದೊಡ್ಡವರಾಗೋವರೆಗೂ ಮೊದಲನೇ ಪ್ರಥಮತಃ ಗಂಡು ಮಗು ಆಗೋದೇ ಅದೊಂದು ದೊಡ್ಡ ಪುಣ್ಯ ಅಂತ. 10 ಹೆಣ್ಣಾದರೂ 11ನೇದು ಹಡಿಯೋರು. ಆ 11ನೇದು ಹಡಿಬೇಕಾದ್ರೆ ಹೇಳೇ ಬಿಟ್ಟಿರೋರು, ನೀವು 11 ಹಡಿದ್ರಿ ಅಂದ್ರೆ ನೀವು 11ನೇ ದಿವಸನೇ ಇನ್ನು ನಿಮ್ಮ ಹೆಸರಲ್ಲಿ ಅಂತ. ಏನೋ ಒಬ್ಬ ಹುಟ್ಟುತ್ತಾನೆ, ನನ್ನ ಕುಲೋದ್ಧಾರ ಮಾಡುವ, ನಾ ಹೋದ್ರೂ ಪರವಾಗಿಲ್ಲ ಅನ್ನೋ ತ್ಯಾಗದಿಂದ ಪಾಪ ಹಡಿಯೋಳು. ಗರ್ಭಸ್ಥೆ ಗಮನೆ ದುಃಖೆ ವಿಷಮೇ ಭೂರಿ ವರ್ತಮನಿ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಗರ್ಭದಲ್ಲಿ ಬಿದ್ದ ಮೇಲೆ ಬಯಕೆ, ಸಂಕಟ, ಪಾಪ ಇಷ್ಟ ಬಂದದ್ದನ್ನು ತಿನ್ನೋಣ, ಮಾವಿನಕಾಯೋ ಚೇಪೆಕಾಯೋ ಇನ್ನೇನೋ ಬೇಕಾ ತಿನ್ನೋಣ. ಇವತ್ತು ಹಣ ಇದೆ, ಸಿಟಿಯಲ್ಲಿ ಎಲ್ಲವೂ ಸಿಗತ್ತೆ. ಸೊ ಬಯಕೆ ಬಂದರೆ ಇವತ್ತು ತೊಂದರೆ ಇಲ್ಲ, ಈಡೇರಿಸಲಿಕ್ಕೆ ಎಲ್ಲ ಕಾಯ್ತಾ ಇರ್ತಾರೆ. ಅವತ್ತು ಪಾಪ ಯಾರು ಈಡೇರಿಸಬೇಕು? ಯಾರ ಮುಂದೆ ತಾಯಿ ಹೇಳ್ಕೋಬೇಕು? ತವರು ಮನೆ ಮುಂದೆ ಹೇಳುವ ಅಂದರೆ ಈ ಅತ್ತೆ ಮನೆಯಕ್ಕಿನ್ನ ದಟ್ಟ ದಾರಿದ್ರೆ ಪಾಪ. ಅವಳು ಹೇಳ್ತಾ ಇರಲಿಲ್ಲಂತೆ, ನೋವು ಮಾಡ್ಕೋತಾರೆ ಪಾಪ. ಯಾವಾಗ ಅನ್ನ ಕೇಳಿದಾಗ ಹೇಗಿದೆಯಮ್ಮ ಅತ್ತೆ ಮನೆ? ಮಹಾರಾಣಿ ಇದ್ದಾಗಿದೆ ನಮ್ಮ, ಇಷ್ಟನ್ನ ಹೇಳೋಳು ಪಾಪ. ಆದರೆ ಮರ್ಯಾದೆಯ ಪ್ರಶ್ನೆ 4 ಜನಕ್ಕೆ ಹೇಳೋದು ಬೇಡ ಅಂತ ನೀರನ್ನು ಕುಡಿದೋ ಅವಲಕ್ಕಿಯನ್ನು ತಿಂದೋ ಏನೋ ಮಲಗೋಳು. ಗರ್ಭಿಣಿಯಾದಾಗ ಹೇಗಿರ್ಲಿಕ್ಕೆ ಬರೋದಿಲ್ಲ, ಮಗು ಬೆಳಿಬೇಕು. ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ತನ್ನ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ಯಾರ್ಯಾರನೋ ಬೇಡೋದು. ನಿಮ್ಮ ಮನೆಯಲ್ಲಿ ಏನಾದರೂ ಮಿಕ್ಕಿದರೆ ನನಗೊಂಚೂರು ಕೊಡ್ತೀರಾ? ನಮ್ಮ ಮನೆ ಊಟ ಮುಗಿಯೋದು ರಾತ್ರಿ 11 ಆಗತ್ತಮ್ಮ, 11 ಆದ ಮೇಲೆ ನೀನು ಬಾ, ಏನಾದರೂ ಇದ್ರೆ ಕೊಡ್ತೀವಿ, ನೀವು ಯಾರಿಗೂ ಹೇಳಬೇಡಿ ನಾ ಬರೋದನ್ನ. ಆಯ್ತಮ್ಮ ಪಾಪ. 2-3 ಮನೆ ಅಪಾಯಿಂಟ್ಮೆಂಟ್ ಇಟ್ಕೊಂಡಿರೋಳು ಪಾಪ. ಇವ್ರ ಮನೆಯಲ್ಲಿ ಅವ್ರ ಮನೆ ರಾತ್ರಿ 11-11ವರೆಗೂ ಅಲ್ಲಿವರೆಗೂ ಕಾದು, ಅವರು ಕೊಡೋ ಕಾಲಕ್ಕೆ ಅದೇನಾದರೂ ವಾಸನೆ ಬಂದಿರಬಹುದು, ಹಳಸಿರಬಹುದು, ಅಥವಾ ಅವ್ರ ಮನೆ ಟೇಸ್ಟ್ ಬೇರೆ, ಇವಳ ಟೇಸ್ಟ್ ಬೇರೆ, ಅವರು ಖಾರವೋ ಹುಳಿಯೋ ಉಪ್ಪೋ ಜಾಸ್ತಿ. ನನಗೆ ಇಷ್ಟು ಸಿಕ್ಕಿದ್ದೇ ನನ್ನ ಪುಣ್ಯ ಅಂತ ಅದನ್ನು ನೀನು ಔಷಧಿಯಂತೆ ನುಂಗಿ ನನ್ನನ್ನು ಬೆಳೆಸ್ದೆಲ್ಲೇ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ನಮ್ಮಮ್ಮ ಆ ಋಣ ನನ್ನ ಮೇಲಿದೆ. ಕಂಡವರನ್ನ ಬೇಡಿ ಕಾಡಿ ನೀನು ನನ್ನನ್ನು ಬೆಳೆಸ್ದಿ ಪಾಪ. ಈ ಅವಸ್ಥೆ ಇತ್ತಂತೆ ಪಾಪ ತಾಯಂದರಿಗೆ. ಯಾರ್ಯಾರನೋ ಬೇಡಿ, ಯಾರ್ಯಾರ್ದೋ ಮನೆ ತಿಕ್ಕಿ, ಪಾತ್ರೆ ತಿಕ್ಕಿ ಇನ್ನೊಂದು ಮಾಡಿ. ಗೋಪಾಲದಾಸರ ತಾಯಿಗೆ ಹಾಗಿತ್ತು, ಮೋಹನದಾಸರ ತಾಯಿಗೆ ಹಾಗಿತ್ತು. ಮೋಹನದಾಸರನ್ನಂತೂ ಪಾಪ ಕೊಂದೇ ಬಿಡಬೇಕು ಅಂತ. ಏನಂದ್ರೆ ಮೈಯೆಲ್ಲ ರೋಗ. ಪುರಂದರದಾಸರ ಆರಾಧನೆಗೆ ಹಂಪೆಗೆ ಬಂದ್ಯಾರೆ, ವಿಜಯದಾಸರು ಮಾಡ್ತಾ ಇದ್ರು. ಎಲ್ಲೋ ಮೂಲೆಯಲ್ಲಿ ಮಗುವನ್ನು ಕೂಡಿಸ್ಕೊಂಡು ಕೂತಿಯಾಳ. ಯಾರು ಬರೋದು ಬೇಡ, ನನ್ನ ಮಗುವನ್ನು ನೋಡಿದವರೆಲ್ಲ ಹೇಸಿಗೆ ಪಟ್ಕೊಳ್ತಾರೆ. ಏನೇ ಅಂದ್ರು ಆ ತಾಯಿ ನೋಡಿ, ಶ್ರೀಮಂತರಿಗೂ ತನ್ನ ಮಗುನೇ, ಬಡವರಿಗೂ ತನ್ನ ಮಗುನೇ. ಪ್ರೀತಿ ಪಾಪ ಅವ್ರು ಹಾಕ್ತಾರೆ. ಇನ್ನು ಪಾಪ ಬಡವರು ಹೆಚ್ಚು ಪ್ರೀತಿಯನ್ನ ಹಾಕ್ತಾರೆ. ಇವು ಎಲ್ಲ ಹಣದಿಂದ ಕೊಂಡ್ಕೋಬಹುದು ಅನ್ನೋ ಭಾವನೆ ಇರತ್ತೆ. ಅದು ಎಲೆ ಒಂದು ಬೆಳೆದು ಅಲ್ಲಿವರೆಗೂ ಬಂದು ಪಾಪ ಕಡೆಯಲ್ಲಿ ಇನ್ನೇನು ಊಟಕ್ಕೆ ಕೂಡಬೇಕು, ಅದು ಏನೋ ಮಲಮೂತ್ರ ವಿಸರ್ಜನೆ ಮಾಡ್ಕೋತು. ಪಂಕ್ತಿಲಿ ಇದ್ದವರೆಲ್ಲ ಬೈದರು, ನಿಂಗೆ ನಾಚಿಕೆ ಆಗಲ್ಲ, ಎಲ್ಲ ಕಡೆ ಬಂದು ಸಾಯ್ತಿ ನೀನು ನಿನ್ನ ಮಗ ಇದ್ರಲ್ಲೇ ಹೀಗೆ, ನೀವು ಬದುಕಿರ್ಬೇಕಾಗಿ ಸಾಯಬಾರ್ದ, ನಿಮ್ಮಂಥವ್ರು ಬದುಕೋದಕ್ಕಿನ್ನ ಅಂದ್ರು. ಪಾಪ ತುಂಬ ನೋವಾಗಿ ಬಿಡ್ತು ಪಾಪ. ಅವಳಿಗೆ ಅನ್ನಿಸ್ತು, ಹೌದು ಇವ್ರು ಅಂದದ್ದು ನಿಜ, ಯಾರ ಸಲುವಾಗಿ ಬದುಕಬೇಕು ನಾವು? ಈ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸೋ ಯೋಗ್ಯತಾ ನನಗಿಲ್ಲ. ದಟ್ಟ ದರಿದ್ರಳು. ಹೊಟ್ಟೆಯಲ್ಲಿ ಇದ್ದಾಗೆ ಆ ಗಂಡ ತಂದೆಯನ್ನ ಕಳ್ಕೊಳ್ತಿದ್ದು. ಹೌದು ಇವ್ರು ಅಂದದ್ದು ನಿಜ ಅಂತ ಮಾರನೇ ದಿವಸ ಬೆಳಗ್ಗೆ ಮುಹೂರ್ತ ಇಟ್ಕೊಂಡ್ಯಾಳ. ಚಕ್ರತೀರ್ಥದಲ್ಲಿ ಬಿದ್ದು ಪ್ರಾಣ ಬಿಟ್ರೆ ಮುಂದಿನ ಜನ್ಮ ಒಳ್ಳೇದು ಬರುತ್ತೆ ಅಂತ ಪಾಪ ಎಲ್ಲೋ ಕೇಳಿದ್ಲು. ಸಾಯ್ತೀವಿ, ನಮ್ಮ ಕೂಸು ಮುಂದಿನ ಜನ್ಮ ಆದರೂ ಒಳ್ಳೆ ಶ್ರೀಮಂತನಾಗಿ ಹುಟ್ಲಿ. ಪುಷ್ಯಮಾಸ ಪುರಂದರದಾಸರ ಆರಾಧನೆ. ಹಂಪೆ ನೀರು ಕಲ್ಲಿನ ಮಧ್ಯೆ ನಿಂತಿರೋದು. ಅತಿ ಚಳಿ, ಅದು ಅತಿ ಚಳಿ. ಯಂತ್ರೋದ್ಧಾರಕ ಪ್ರಾಣದೇವರ ಕೆಳಗಿರುವಂತಹ ಸ್ಥಳ ವಿಶೇಷಕ್ಕೆ ಚಕ್ರತೀರ್ಥ ಅಂತ ಕರೀತಾರೆ. ತುಂಗಭದ್ರಾ ನದಿನೇ, ಅದು ಆಳ ಜಾಸ್ತಿ.
ತಾನು ಇಳದೆ ಆಳೆ ಇಲ್ಲಿವರೆಗೂ ಆ ಮಗುವನ್ನ ಹಾಕಬೇಕು 3 ಗಂಟೆಗೆ, ಸ್ನಾನಕ್ಕೆ ಬರೋದ್ರಲ್ಲೇ ಅದನ್ನು ಕೊಂದಾಕ್ಬಿಡ್ಬೇಕು, ತಾನು ಸಾಯ್ಬೇಕು. ನೀರಲ್ಲಿ ಇಳಿಸಿ ಆಳೆ, ಕೈ ಬಂದಿಲ್ಲ ಪಾಪ ತಾಯಿ, ಅನ್ಯಾಯ ಹಾಕಬೇಕೆ ಪಾಪ. ಓ ಅಂತ ಕಿರಿತಿದೆ ಪಾಪ ಮಗು. ಇಲ್ಲಿವರೆಗೂ ಇಳಿಸಿ ಆಳೆ, ಇಲ್ಲಿವರೆಗೂ ಕಂದ ಇವತ್ತೊಂದಿನ ಅಳಬೇಡು, ಆಮೇಲೆ ಅಳ್ಲಿಕ್ಕೆ ನಾನು ನೀನು ಇರೋದೇ ಇಲ್ಲ. ಇಷ್ಟು ಆಗ್ಬೇಕಾದ್ರೆ 1 ಗಂಟೆ ಆಗಿದೆ, 4 ಗಂಟೆಗೆ 4:45 ಯಾರಮ್ಮ ಅದು? ಅಯ್ಯೋ ಸಾಯ್ಲಿಕ್ಕೂ ಯಾರೋ ಅಡ್ಡಿ ಬಂದ್ರಲ್ಲ. ಯಾರು ನೀನು? ಮಗುವನ್ ತಾಯಿ ಎಲ್ಲ ಇಷ್ಟು ಬೇಗ ಬರಬಾರ್ದು, ಸೂರ್ಯೋದಯ ಆದ್ಮೇಲೆ ಸ್ನಾನ ಮಾಡ್ರಿ ಅಂದಿದ್ದಲ್ಲ. ವಿಜಯದಾಸರು ಸ್ನಾನಕ್ಕೆ ಬಂದ್ಯಾರ ಕಂದೀಲನ್ನ ಹಿಡ್ಕೊಂಡು. ಸ್ವಾಮಿ ನಾ ಸ್ನಾನಕ್ಕೆ ಬಂದಿಲ್ಲ, ಸಾಯ್ಲಿಕ್ಕೆ ಬಂದೇನೆ ಅಂದಂತೆ. ಯಾಕಮ್ಮ ಏನಾಯ್ತು? ಪಾಪ ತುಂಬಾ ದುಃಖ ಆಗೋಯ್ತು. ಸ್ವಾಮಿ ನನ್ನ ಮಗು ಇದಕ್ಕೆ ಬರಬಾರದ ರೋಗ ಎಲ್ಲ ಇದೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ಆ ರೋಗಕ್ಕೆಲ್ಲ ಮದ್ದು ಮಾಡಿರೋರು, ನನಗೆ ಶ್ರೀಮಂತಿಕೆ ಇಲ್ಲ, ಅದಕ್ಕೆ ಅದನ್ನ ಕೊಂದು ನಾನು ಸಾಯ್ಬೇಕು. ಕೊಲ್ಲೋ ಅಧಿಕಾರ ದೇವ್ರಿಗೊಬ್ಬನೇ ಅಮ್ಮ, ಯಾಕೆಂದ್ರೆ ಮತ್ತೆ ಅವನಿಗೆ ದೇಹ ಕೊಡೋ ತಾಕತ್ತಿದೆ, ನಮಗೆಲ್ಲ ಇಲ್ಲ. ನಿಂಗೆ ಆ ಮಗು ಜಾಸ್ತಿ ಆದ್ರೆ ನಂಗೆ ಕೊಡು. ಅವಳಂದು ಬೇಡ ಸ್ವಾಮಿ. ಯಾಕೆ ಅಂದು, ನೀವು ಚೆನ್ನಾಗಿದ್ದೀರಿ, ಇದರಲ್ಲಿ ಅತ್ತೆ ನಿಮಗೂ ಬಡಿದ್ರೆ ಕಷ್ಟ. ಅವರಂದ್ರು ನಾನು ಕಷ್ಟಪಟ್ಟವನೇ ಅಮ್ಮ. ಇವತ್ತು 100 ಜನ ನನ್ನ ಹತ್ರ ಬರ್ತಿದ್ದಾರೆ, ಒಪ್ಪತ್ತಿನ ಊಟಕ್ಕೆ ಕಷ್ಟಪಟ್ಟವ ನಾನು. ನಿನ್ನ ಮಗುನ ಕೊಡು, ದೇವರ ಮಗು ಅದು, ದೇವರು ಚೆನ್ನಾಗಿಟ್ಟಿರ್ತಾನೆ ಅಂತ ಆ ಪುಣ್ಯಾತ್ಮರು ಅದನ್ನ ಸ್ವಾಮಿ ನೀವು ತಗೋತೀರಾ, ಹಾಗಾದ್ರೆ ನಾನು ಬದುಕ್ತೀನಿ. ಬದುಕು, ದೇವರು ಚೆನ್ನಾಗಿಡ್ತಾನೆ. ಆ ಮಗುನ ಕರ್ಕೊಂಬಂದು ಧನ್ವಂತರಿ ಮಂತ್ರ ಜಪ ಮಾಡಿ ಅದಕ್ಕೆ ಕುಡಿಸಿ ನೀರು ಹಚ್ಚಿದ್ರೆ ಮುಂದೆ ಮುದ್ಗಾರ ಕೂಸಾಯ್ತು. ಮೋಹನದಾಸ್ ಅಂತ ವಿಜಯದಾಸರ ಸಾಕು ಕೂಸು. ಮುಂದೆ ಇವತ್ತು ಚಿಪಗಿರಿಯಲ್ಲಿ ಆ ವಂಶಸ್ಥರೇ ಪೂಜೆಯನ್ನು ಮಾಡೋದು ಮೋಹನದಾಸ್. ಈ ತರಹದ ಪರಿಸ್ಥಿತಿ ಎಲ್ಲ ತಾಯಂದರಿಗೆ ಪ್ರಾಯ ಇತ್ತು. ರೋಗವೋ ರುಜಿನವೋ, ಆ ಮಕ್ಕಳಿಗೆ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ. ಗರ್ಭದಲ್ಲಿ ಇದ್ದಾಗ ಯಾರ್ಯಾರನ್ನು ಬೇಡಿ ಮಾಡಿ ಅದರಲ್ಲಿ ಉಪ್ಪು ಬಿಡ್ರಿ, ಹುಳಿ ಬಿಡ್ರಿ, ಖಾರ ಬಿಡ್ರಿ ಅಂದಿರೋರು. ತಾಯಿ ಎಲ್ಲ ಬಿಟ್ಟಿರೋಳು. ನಂಗೊಂದು ಮಗು ಚೆನ್ನಾಗಿರೋದಾದ್ರೆ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಮ್ಯಹಂ. ದಿನೇ ದಿನೇ ನಿನ್ನ ಗರ್ಭದಲ್ಲಿ ನಾನು ಬೆಳೆದೆ, ಭಾರ, ಮನೆ ಕೆಲಸ, ಬೆಡ್ ಇಲ್ಲ, ರೆಸ್ಟ್ ಇಲ್ಲ, ಎಲ್ಲೋ ನೀರನ್ನ ತರಬೇಕು. ಇಷ್ಟೆಲ್ಲ ಆದರೂ ನೀನು ನನ್ನನ್ನು ಹಡೆದಿಲ್ಲ, ಆ ಋಣ ನನ್ನ ಮೇಲಿದೆಯೇ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಂ. ಹಡಿಯೋ ಕಾಲಕ್ಕೆ ಭಯ ಹೇಳ್ಬಿಟ್ಟಿರೋ, ನೀವೇ ಹೋದ್ರೂ ಹೋಗ್ಬೋದು, ಡಾಕ್ಟ್ರೇ ಏನಾದರೂ ಮಾಡಿ ಉಳಿಸ್ರಿ, ತುಂಬ ದಿನ ಬೇಡ, ಒಂದು 3 ವರ್ಷ. ಅದೇನು 3 ವರ್ಷ? ಈ ಮಗುವಿನ ಅಕ್ಕಂದ್ರಿಗೆಲ್ಲ ಜಡೆ ಹಾಕೋಮಕ್ಕೆ ಬರೋಷ್ಟು ಆಗ್ಬಿಟ್ರೆ ಸಾಕು, ಇಲ್ಲ ಅಂದ್ರೆ ಪಾಪ ಪರಾಧೀನ ಆಗ್ತಾರೆ. ಕಂಡ ದೇವರ ಕೈ ಮುಗಿದು, ಸ್ವಾಮಿ ನಾನು ಕವಚ ಗಿವಚ ಮಾಡಿಸಲು ಎಲೆ ಎತ್ತುತ್ತೀನಿ, ಎಲೆ ಮೇಲೆ ಹೊರಳುತ್ತೀನಿ, ನನ್ನ ಮಗುವನ್ನು ಉಳಿಸು ಅಂತ ಕೇಳಿ ಹಡದಲ್ಲಿ. ಹಡದಾದ ಮೇಲೆ ನನಗೆ ಹಾಲನ್ನು ಕೊಡಬೇಕು ಅಂದ್ರೆ ಮತ್ತೆ ನೀನು ಪಾಪ ಎಲ್ಲೋ ಕೆಲಸ ಮಾಡಿ ಕಷ್ಟಪಟ್ಟು ನಿನ್ನ ಹಾಲೇ ನನಗೆ ಆಹಾರ, ನನ್ನನ್ನು ರಕ್ಷಣೆ ಮಾಡಿದಿ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ರಾತ್ರವು ಮೂತ್ರ ಪುರೀಶಾಭ್ಯಾಂ. ರಾತ್ರಿ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಪಾಪ ಎದ್ದು ಒರೆಸಿ ಅದನ್ನೆಲ್ಲ ಹೇಸಿಗೆ ಅನ್ಕೊಳ್ಳದೆ ನನ್ನ ಕಂದ ಅಂಥೇಳಿ. ದಾರಿದ್ರೆ ಪಾಪ ಬಟ್ಟೆ ಇರ್ತಿರ್ಲಿಲ್ಲಂತೆ, ಅದು ಒದ್ದೆ ಆಗಿಬಿಟ್ರೆ ಮಗು ಎಲ್ಲಿ ಥಂಡಿ ಆಗತ್ತೋ ಅಂತ ತೊಡೆ ಮೇಲೆ ಹಾಕೊಂಡು ಕೈಯನ್ನೇ ಬೆಳೆಸಿಡ್ತಾರ ಅಡ್ಡ ಇಟ್ಕೊಂಡು ತಾನು ಗೋಡೆಗೆ ಹೊರಕೊಂಡು ನಿದ್ದೆ ಮಾಡಿದ ದಿವಸಗಳೆಷ್ಟೋ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಆ ಋಣ ಇದೆಯೇ ನಮ್ಮಮ್ಮ. ಕಡೆಗೆ ನಾನು ಬೆಳೆಯೋ ಕಾಲದಲ್ಲಿ ನನಗೇನಾದರೂ ರೋಗ ರುಜಿನ ಬಂದ್ರೆ ಮಾತಾ ಕ್ರಂದತಿ, ಅಳತಾಳ. ನಮ್ಮ ಮಗುಗೆ ಬಂದಿರೋ ತಲೆನೋವು, ಹೊಟ್ಟೆ ನೋವು ನಂಗೆ ಕೊಡೋ ಸ್ವಾಮಿ, ನಾನು ಅನುಭವಿಸ್ತೀನಿ. ನನ್ನ ಮಗು ಚೆನ್ನಾಗಿ ಆಡ್ಕೊಂಡಿದ್ರೆ ಸಾಕು, ಯಾರು ಕೇಳ್ತಾಳೆ? ಆ ತಾಯಿ ಇಷ್ಟೆಲ್ಲ ಕೇಳಿ ಬೆಳೆಸ್ದಿ, ನೀ ಮಾಡಿಕೊಂಡಿದ್ದು ನನಗೆ ಹಾಕಿ ರಕ್ಷಣೆ ಮಾಡಿಬಿಟ್ಟಲ್ಲೇ ನಮ್ಮಮ್ಮ. ನಮ್ಮ ಮನೇಲಿ ಪಾಯಸ ಗೀಸ ಎಲ್ಲ ಬಳದು ಮಗುಗೆ ಹಾಕಿ. ಗಂಡ ಅಂತ ನೀ ಏನ್ ತಿಂದಿ? ನಾನು ನೀರು ಕುಡ್ದೆ, ನಮ್ಮ ಕೂಸು ತಿಂತಲ್ಲ, ನನ್ನ ಹೊಟ್ಟೆ ತುಂಬಿಡ್ತು. ಇಷ್ಟೆಲ್ಲ ಮಾಡಿ ಕಡೆಗೆ ಅವನು ಹೊಟ್ಟೋದ್ರು ಈ ತಾಯಿ ಅಂತ, ಹೋಗ್ಲಿ ಬಿಡ್ರಿ ಅವನ ಜೊತೆ ಇರೋ ಭಾಗ್ಯ ನಂಗಿಲ್ಲ, ಅವನೆಲ್ಲಾದ್ರೂ ಸುಖವಾಗಿರ್ಲಿ ಅಂತ. ಆದ್ದರಿಂದ ತಾಯಿ ಅಂದ್ರೆ ಆ ಸನ್ಯಾಸಿ ಮಗು ಆದ್ರೂ ತಾಯಿಗೆ ಮಗನೇ ಆಶೀರ್ವಾದ ಮಾಡು ಅಂದ್ಬಿಡ್ತು ಶಾಸ್ತ್ರ. ಇಷ್ಟೆಲ್ಲ ಅದಕ್ಕೆ 1000 ಪಟ್ಟು ಪುಣ್ಯ ಅಂದ್ರೆ. ಹಾಗಾಗಿ ತಂದೆ ತಾಯಿಗಳಿಗೆ ಏನಾದ್ರೂ ಒಂದು ಸಣ್ಣದು ಕೊಡೋದು ಅಂದ್ರೆ ಶ್ರಾದ್ದವನ್ನ ಮಾಡಿ ಭಗವಂತ ಪ್ರೀತನಾಗಲಿ ಅಂತ. ಮುಂದಿನ ಭಾಗ